ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿನಲ್ಲಿ 2 ಲಕ್ಷ ಕೊರೋನಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಮಂತರಸ್. ಬೆಂಗಳೂರಿನಲ್ಲಿ ಇರುವ ಕೊರೋನಾ ಸೋಂಕಿತರು ಎಷ್ಟು ಗೊತ್ತಾ? ಸೆಪ್ಟೆಂಬರ್ ಹೊತ್ತಿಗೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ 35 ಲಕ್ಷ ದಾಟುತ್ತಾ. ರಣರಕ್ಕಸ ಕೊರೋನಾ ವೈರಸ್ ಮಹಾಸ್ಫೋಟಕ್ಕೆ ಕಾರಣ ಏನು ಗೊತ್ತಾ? ಅದನ್ನ ತೋರಿಸ್ತೀವಿ ನೋಡಿ. ಇಪ್ಪತ್ತೈದು 288 ಇದು ಬೆಂಗಳೂರಿನಲ್ಲಿ ಈ ತನಕ ದಾಖಲಾಗಿರೋ ಕೊರೋನಾ ಸೋಂಕಿತರ ಸಂಖ್ಯೆ. ಖುದ್ದು ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯೇ ಈ ಅಧಿಕೃತ ಸಂಖ್ಯೆಯನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸುತ್ತೆ. ಸದ್ಯ ಗುರುವಾರ ಬೆಂಗಳೂರಿನಲ್ಲಿ 2344 ಸೋಂಕು ಪ್ರಕರಣ ಪತ್ತೆಯಾಗಿವೆ. ಈ ಮೂಲಕ ಸರ್ಕಾರವೇ ಅಧಿಕೃತವಾಗಿ ಹೇಳುವಂತೆ ಬೆಂಗಳೂರಿನ ಕೊರೋನಾ ಸೋಂಕಿತರ ಸಂಖ್ಯೆ 25,288 ಆಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿರೋದು ಇಷ್ಟೇ ಕೊರೋನಾ ಸೋಂಕಿತರ? ಈ ಪ್ರಶ್ನೆಗೆ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞರ ಉತ್ತರ ಬೆಚ್ಚಿ ಬೀಳಿಸುತ್ತೆ. ನೋಡಿ, 2.2 ಅಂತ ಏನ್ ಹೇಳಿದೀವೋ, ಈಗಿರೋ ನಂಬರ್ ಆಫ್ ದೃಢಪಟ್ಟಿರೋ ಕೇಸ್ಗಳು ನೋಡ್ಕೊಂಡ್ರೆ ಎಷ್ಟು ಜನಕ್ಕೆ ಸೋಂಕು ಬಂದು ಅವರಿಗೆ ಬರುವಂತಹ ಚಾನ್ಸಸ್ ಇದೆ. ಬೆಂಗಳೂರಿನಲ್ಲಿದ್ದಾರ 2.23 ಲಕ್ಷ ಕೊರೋನಾ ಸೋಂಕಿತರು. ಜನಾರೋಗ್ಯ ತಜ್ಞ ಡಾಕ್ಟರ್ ಗಿರಿಧರ್ ಬಾಬು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಬೆಂಗಳೂರಿನಲ್ಲಿ 2.23 ಲಕ್ಷ ಮಂದಿ ಕೊರೋನಾ ಸೋಂಕಿತರಿದ್ದಾರೆ. ಸದ್ಯ ಸರ್ಕಾರ ಇದೀಗ ಎಷ್ಟು ಅಂಕಿ ಸಂಖ್ಯೆ ತೋರಿಸ್ತಿದೆಯೋ ಈ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಮಂದಿ ಕೊರೋನಾ ಸೋಂಕಿತರು ಬೆಂಗಳೂರಿನಲ್ಲೇ ಇದ್ದಾರೆ. ಅಂದ್ರೆ 2,23,000 ಕೊರೋನಾ ಸೋಂಕಿತರು ಬೆಂಗಳೂರಿನಲ್ಲೇ ಇದ್ದಾರೆ ಅಂತಿದೆ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞರ ಲೆಕ್ಕಾಚಾರ. ನೋಡಿ, 2.2 ಅಂತ ಏನ್ ಹೇಳಿದೀವೋ, ಈಗಿರೋ ನಂಬರ್ ಆಫ್ ದೃಢಪಟ್ಟಿರೋ ಕೇಸ್ಗಳು ನೋಡ್ಕೊಂಡ್ರೆ ಎಷ್ಟು ಜನಕ್ಕೆ ಸೋಂಕು ಬಂದು ಅವರಿಗೆ ಬರುವಂತಹ ಚಾನ್ಸಸ್ ಇದೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಇಷ್ಟೊಂದು ಕೊರೋನಾ ಸೋಂಕಿತರು ಇರೋದ್ಯಾಕೆ? ಕೊರೋನಾ ಸೋಂಕು ರಣಕೇಕೆ ಹಾಕೋದಕ್ಕೆ ಕಾರಣ ಏನ್ ಗೊತ್ತಾ? ಆ ರಣರೋಚಕ ಸಂಗತಿಗಳನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಭಾರತೀಯ ವಿಜ್ಞಾನ ಸಂಸ್ಥೆಯ ಬೆಚ್ಚಿ ಬೀಳಿಸೋ ಸಂಶೋಧನೆಯೊಂದನ್ನು ನೋಡ್ಬಿಡಿ. ಸೆಪ್ಟೆಂಬರ್ ಹೊತ್ತಿಗೆ ದೇಶದಲ್ಲಿ 35 ಲಕ್ಷ ಕೊರೋನಾ ಸೋಂಕಿತರು. ಕರ್ನಾಟಕದಲ್ಲಿ 2 ತಿಂಗಳಲ್ಲಿ ಕೊರೋನಾಗೆ ಬೀಳಲಿದೆ 5,460 ಬಲಿ. ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧನೆಯ ಪ್ರಕಾರ ಭಾರತದಲ್ಲಿ ಸೆಪ್ಟೆಂಬರ್ 1ರ ಹೊತ್ತಿಗೆ 35 ಲಕ್ಷ ಕೊರೋನಾ ಕೇಸ್ ದಾಖಲಾಗಬಹುದು. ಇದಕ್ಕಿಂತಲೂ ಭಯಾನಕ ಸಂಗತಿ ಅಂದ್ರೆ ಕರ್ನಾಟಕದಲ್ಲಿ 2.1 ಲಕ್ಷ ಮಂದಿಗೆ ಕೊರೋನಾ ಸೋಂಕು ತಗಲಬಹುದು. ಇಲ್ಲಿ ನಿಜಕ್ಕೂ ಬೆಚ್ಚಿ ಬೀಳಿಸೋ ಮತ್ತು ಒಂದು ಸಂಗತಿ ಇದೆ. ಅದುವೇ ರಾಜ್ಯದಲ್ಲಿ ಕೊರೋನಾಗೆ ಈ ತನಕ 1000 ಮಂದಿ ಬಲಿಯಾಗಿದ್ದಾರೆ. ಈ ಸಂಖ್ಯೆ 5,460ಕ್ಕೆ ಏರುವ ಸಾಧ್ಯತೆ ಇದೆ ಅಂತಿದೆ IISc ವಿಜ್ಞಾನಿಗಳ ಅಧ್ಯಯನ. ಭಾರತೀಯ ವಿಜ್ಞಾನ ಸಂಸ್ಥೆ ರಾಷ್ಟ್ರೀಯ ಕೊರೋನಾ ವೇಗದ ಟ್ರೆಂಡ್ ಆಧರಿಸಿ ನಡೆಸಿರೋ ಅಧ್ಯಯನದ ವರದಿ ಇಂಥದ್ದೊಂದು ಭಯಾನಕ ಸಂಗತಿಯನ್ನ ಬಿಚ್ಚಿಟ್ಟಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ IISc ಹೇಳುವಂತೆ ಭಾರತದಲ್ಲಿ ಸೆಪ್ಟೆಂಬರ್ 1ರ ಹೊತ್ತಿಗೆ ದೇಶದಲ್ಲಿ 35 ಲಕ್ಷ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಲಿವೆ. ರಾಜ್ಯದಲ್ಲಿ 2.1 ಲಕ್ಷ ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ.
ಈ ಪೈಕಿ 5,460 ಮಂದಿ ಸಾವನ್ನಪ್ಪುವ ಲೆಕ್ಕಾಚಾರ ಹಾಕಿದೆ. ಸೋಂಕಿನ ವೇಗ ತಗ್ಗಿದ್ರೆ ದೇಶದಲ್ಲಿ 20 ಲಕ್ಷ ಕೇಸ್ ಪತ್ತೆ. ಐಎಎಸ್ಸಿ ಪ್ರೊಫೆಸರ್ಗಳಾದ ಜಿ ಶಶಿಕುಮಾರ್, ದೀಪಕ್ ಅವರನ್ನೊಳಗೊಂಡ ತಂಡ ಅಧ್ಯಯನ ಮಾಡಿರುವಂತೆ ಈಗಿನಿಂದ ಸೋಂಕಿನ ವೇಗ ತಗ್ಗಿದ್ರೆ ಸೋಂಕಿತರ ಸಂಖ್ಯೆ 20 ಲಕ್ಷಕ್ಕಿಳಿಯಲಿದೆ ಅಂತಿದ್ದಾರೆ. ಇದಕ್ಕಿಂತಲೂ ಭಯಾನಕ ಸ್ಥಿತಿ ಮುಂದುವರೆದ್ರೆ ಲಕ್ಷಗಟ್ಲೆ ಸೋಂಕಿತರು, ಸಾವಿರಗಟ್ಲೆ ಸಾವು ಸಂಭವಿಸುತ್ತೆ ಅನ್ನೋ ಭವಿಷ್ಯವನ್ನು ಐಎಎಸ್ಸಿ ವಿಜ್ಞಾನಿಗಳು ಹೊರಗೆಡವಿದ್ದಾರೆ. ಐಎಎಸ್ಸಿಯ ಅಧ್ಯಯನ ಹೇಳ್ತಿರೋ ಈ ಒಂದೊಂದು ಲೆಕ್ಕಾಚಾರವು ಬೆಚ್ಚಿ ಬೀಳಿಸುತ್ತೆ. In our study, we have done ನಮ್ಮ ಅಧ್ಯಯನದಲ್ಲಿ ಜೂನ್ 15ರವರೆಗಿನ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ. ಗಣಿತದ ಸೂತ್ರಗಳೊಂದಿಗೆ ಕೆಲವು ಮಾನದಂಡಗಳನ್ನು ಬಳಸಿದ್ದೇವೆ. ಕೊರೋನಾ ಬೆಳವಣಿಗೆ ದರ, ಸೋಂಕಿನ ಪ್ರಮಾಣ, ಸಾವಿನ ಪ್ರಮಾಣ ಹಾಗೂ ಗುಣಮುಖ ದರವನ್ನು ಇಲ್ಲಿ ತಾಳೆ ಹಾಕಲಾಗಿದೆ. ಈ ಎಲ್ಲಾ ಮಾನದಂಡಗಳನ್ನು ಬಳಸಿ ಯಾವೆಲ್ಲ ಸನ್ನಿವೇಶದಲ್ಲಿ ಎಷ್ಟೆಲ್ಲ ಸೋಂಕು ಹೆಚ್ಚಾಗುತ್ತದೆ ಅನ್ನೋದನ್ನು ಲೆಕ್ಕ ಹಾಕಿದ್ದೇವೆ. ಇದೀಗ ನೀವು ನೋಡ್ತಿರೋ ವರದಿ ಅತ್ಯಂತ ಕೆಟ್ಟ ಸನ್ನಿವೇಶದಲ್ಲಿ ದಾಖಲಾಗುವ ಸೋಂಕು ಸಂಖ್ಯೆ. active cases will start reduce further. ನವೆಂಬರ್ 1ರ ಹೊತ್ತಿಗೆ ದೇಶದಲ್ಲಿ 1.2 ಕೋಟಿ ಮಂದಿ ಸೋಂಕಿತರು ಪತ್ತೆಯಾಗಲಿದ್ದಾರೆ. ಈ ಪೈಕಿ 5 ಲಕ್ಷ ಮಂದಿ ಸಾವನ್ನಪ್ಪುವ ಸಾಧ್ಯತೆ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ 2021ರ ಜನವರಿಯಲ್ಲಿ ದೇಶದಲ್ಲಿ 2.9 ಕೋಟಿ ಸೋಂಕು ಪ್ರಕರಣ ಪತ್ತೆಯಾಗಲಿವೆ. ಈ ಪೈಕಿ 10 ಲಕ್ಷ ಮಂದಿ ಬಲಿಯಾಗಲಿದ್ದಾರೆ. ಇನ್ನು ರಾಜ್ಯದಲ್ಲಿ ನವೆಂಬರ್ 1ರ ಹೊತ್ತಿಗೆ 7.2 ಲಕ್ಷ ಸೋಂಕಿತರು ಪತ್ತೆಯಾದರೆ ಈ ಪೈಕಿ 30,400 ಮಂದಿ ಸಾವನ್ನಪ್ಪುವ ಲೆಕ್ಕಾಚಾರ ಹೇಳ್ತಿದ್ದಾರೆ ಐಎಎಸ್ಸಿ ವಿಜ್ಞಾನಿಗಳು. ಇನ್ನು 2021ರ ಜನವರಿ ಹೊತ್ತಿಗೆ ರಾಜ್ಯದಲ್ಲಿ 10.8 ಲಕ್ಷ ಕೊರೋನಾ ಸೋಂಕಿತರು ಪತ್ತೆಯಾಗಲಿದ್ದಾರೆ. ಈ ಪೈಕಿ 78,900 ಮಂದಿ ಬಲಿಯಾಗುವ ಸಾಧ್ಯತೆ ಇದೆ ಅನ್ನೋ ಸಂಗತಿಯನ್ನ ಐಎಎಸ್ಸಿ ವಿಜ್ಞಾನಿಗಳ ಅಧ್ಯಯನ ಹೇಳ್ತಿದೆ. ಕೊರೋನಾ ಸೋಂಕನ್ನ ಸರ್ಕಾರದೊಂದಿಗೆ ಸಾರ್ವಜನಿಕರು ಸೇರಿ ಮಟ್ಟ ಹಾಕದೆ ಹೋದ್ರೆ ಮುಂದಿನ ವರ್ಷ ಕೋಟಿಗಳ ಲೆಕ್ಕದಲ್ಲೇ ಸೋಂಕು ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಇಂಥದ್ದೊಂದು ಆತಂಕವನ್ನ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳೇ ಹೇಳ್ತಿದ್ದಾರೆ. ಹಾಗಾಗಿಯೇ ಈ ಎಲ್ಲಾ ಮಾಹಿತಿ ಇರೋ ಆರೋಗ್ಯ ಸಚಿವರು ನಮ್ಮನ್ನ ಭಗವಂತನೇ ಕಾಪಾಡಬೇಕು ಅಂತಿರೋದು. ಇವತ್ತು ಭಗವಂತೊಬ್ಬನೇ ಕಾಪಾಡಬೇಕು ನಮ್ಮನ್ನ. ಇವತ್ತು ಭಗವಂತೊಬ್ಬನೇ ಕಾಪಾಡಬೇಕು ನಮ್ಮನ್ನ. ರಣರಕ್ಕಸ ಕೊರೋನಾ ಮಹಾಸ್ಫೋಟಕ್ಕೆ ಸಪ್ತ ಕಾರಣ. ಇವತ್ತು ಭಗವಂತೊಬ್ಬನೇ ಕಾಪಾಡಬೇಕು ನಮ್ಮನ್ನ. ಖುದ್ದು ಆರೋಗ್ಯ ಸಚಿವರೇ ದೇವರೇ ಕಾಪಾಡಬೇಕು ಅಂತಿರೋದು ಯಾಕೆ? ಸರ್ಕಾರವು ಇದೀಗ ದೇವರನ್ನೇ ನೆಚ್ಕೊಂಡಿದ್ಯಾ? ನಮ್ಮ ಆರೋಗ್ಯ ವ್ಯವಸ್ಥೆ, ವೈದ್ಯರು, ವೈದ್ಯಕೀಯ ಸಿಬ್ಬಂದಿ, ಸರ್ಕಾರವು ಏನೂ ಮಾಡೋಕ್ಕಾಗೋದಿಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಿಳಿಯೋ ಮುನ್ನ ಕೊರೋನಾ ಮಹಾಸ್ಫೋಟಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕಾರಣ 1, ಸರಿಯಾಗಿ ಕೊರೋನಾ ಟೆಸ್ಟ್ ಮಾಡದೇ ಇರೋದು. ಕಾರಣ 2, ಕೊರೋನಾ ಟೆಸ್ಟ್ ಮಾಡಿಸಿದ್ರು ಅದರ ರಿಸಲ್ಟ್ಗಾಗಿ 4-5 ದಿನ ಕಾಯುವಂಥದ್ದು. ಕಾರಣ 3, ಈವರೆಗೂ ರ್ಯಾಂಡಮ್ ಟೆಸ್ಟ್ಗೆ ವಿಳಂಬ ಮಾಡ್ತಿರೋದು. ಕಾರಣ 4, ಸೋಂಕಿನ ಮೂಲ ಪತ್ತೆ ಹಚ್ಚುವಲ್ಲಿ ವಿಫಲವಾಗ್ತಾ ಇರೋದು. ಕಾರಣ 5, ಸೋಂಕಿತ ವ್ಯಕ್ತಿಯ ಸಂಪರ್ಕದಲ್ಲಿರುವವರ ಪತ್ತೆಗೆ ವಿಳಂಬ ಮಾಡ್ತಿರೋದು. ಕಾರಣ 6, ಕೊರೋನಾ ಟೆಸ್ಟ್ಗೆ ಒಳಗಾದವರ ಅಡ್ಡಾದಿಡ್ಡಿ ಓಡಾಟ ಕೂಡ ಸೋಂಕು ರಣಕೇಕೆ ಹಾಕೋದಕ್ಕೆ ಕಾರಣವಾಗಿದೆ. ಇನ್ನು ಕಾರಣ 7, ಕಮ್ಯುನಿಟಿ ಸ್ಪ್ರೆಡ್ ತಡೆಯುವಲ್ಲಿ ವಿಫಲವಾಗ್ತಿರೋದು. ನಮ್ಮಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿಲ್ಲ ಅಂತ ಸರ್ಕಾರ ಹೇಳ್ತಾನೆ ಇದೆ. ಆದ್ರೆ ಇದೇ ಸರ್ಕಾರ ಲಾಕ್ಡೌನ್ಗೂ ಮುನ್ನ ತಜ್ಞರ ಸಲಹೆ ಕೇಳಿತ್ತು. ಈ ವೇಳೆ ತಜ್ಞರು ಕಮ್ಯುನಿಟಿ ಸ್ಪ್ರೆಡ್ ಆತಂಕ ಹೊರಹಾಕಿದ್ರು. ಪ್ರತಿದಿನ 100ರ ಲೆಕ್ಕದಲ್ಲಿ ಸೋಂಕು ಬರ್ತಾ ಇದ್ದ ಬೆಂಗಳೂರಿನಲ್ಲಿ ಇದೀಗ 1000ದ ಗಡಿ ಮೀರಿ ಸೋಂಕು ಪ್ರಕರಣಗಳು ಪತ್ತೆಯಾಗ್ತಿವೆ. ಇದೇ ವಿಚಾರವಾಗಿ ಜನಾರೋಗ್ಯ ತಜ್ಞ ಗಿರಿಧರ್ ಬಾಬು ಹೇಳೋದೇನು ಅನ್ನೋದನ್ನ ನೋಡಿ. ನೋಡಿ, ಇದಕ್ಕೆ ಸುಮಾರು ಕಾರಣ ಇದೆ. ಮೊದಲನೇ ಕಾರಣ ಏನು ಅಂದ್ರೆ, ಫಸ್ಟ್ ಬರೋ ಕೇಸಸ್ ಎಲ್ಲ ಹೊರಗಡೆಯಿಂದ ಬಂದ ಕೇಸ್ಗಳು ಮಾತ್ರ ಇರುತ್ತೆ. ಅದಾದ ನಂತರ ಲೋಕಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಲೋಕಲ್ ಸರ್ಕ್ಯುಲೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕೇಸ್ಗಳು ಬಹಳಷ್ಟು ಲೋಕಲಿ ಒಬ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗೋದು ಅಂತ ಅರ್ಥ. ಈಗ ಬೆಂಗಳೂರಿನಲ್ಲಿರೋದು ಅಂತಹ ಲೋಕಲ್ ಸ್ಪ್ರೆಡ್.
ಇದು 200 ವಾರ್ಡ್ ಅಲ್ಲಿ ಲೋಕಲ್ ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಕೇಸ್ಗಳು ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗುತ್ತೆ. ವಿಶ್ವದಲ್ಲಿ ಯಾವುದೇ ದೇಶ ಆಗ್ಲಿ, ಯಾವುದೇ ರಾಜ್ಯ ಆಗ್ಲಿ, ಯಾವುದೇ ನಗರ ಆಗ್ಲಿ ಸೋಂಕು ಜಾಸ್ತಿ ಆಗದಲ್ಲೇ ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಪ್ರತಿಯೊಂದು ನಗರದಲ್ಲೂ ಆಗಂತಹ ಒಂದು ಸಂಗತಿ. ಹಾಗಾಗಿಯೇ ಬೆಂಗಳೂರಿನ ಸೋಂಕಿತರ ಸಂಖ್ಯೆ ಸರ್ಕಾರ ಹೇಳ್ತಿರೋದಕ್ಕಿಂತ 10 ಪಟ್ಟು ಹೆಚ್ಚೇ ಇದೆ ಅನ್ನೋ ಅನುಮಾನ ಮೂಡಿಸ್ತಿದೆ. ಸಾಂಕ್ರಾಮಿಕ ರೋಗ ತಜ್ಞರ ಲೆಕ್ಕಾಚಾರಗಳು ಕೂಡ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2.23 ಲಕ್ಷ ಇದೆ ಅಂತಿವೆ. ಕೊರೋನಾ ಟಾಸ್ಕ್ ಫೋರ್ಸ್ ಸದಸ್ಯರೇ ಹೇಳ್ತಿರೋ ಸತ್ಯವೇನು? ನೋಡಿ, 2.2 ಅಂತ ಏನ್ ಹೇಳಿದೀವೋ ಈಗಿರೋ ನಂಬರ್ ಆಫ್ ದೃಢಪಟ್ಟಿರೋ ಕೇಸ್ಗಳು ನೋಡ್ಕೊಂಡ್ರೆ ಎಷ್ಟು ಜನಕ್ಕೆ ಸೋಂಕು ಬಂದು ಅವರಿಗೆ ಬರುವಂತಹ ಚಾನ್ಸಸ್ ಇದೆ ನೋಡಿ. ರಾಜ್ಯ ಕೊರೋನಾ ಕಾರ್ಯಪಡೆಯ ಸದಸ್ಯ ಡಾಕ್ಟರ್ ಗಿರಿಧರ್ ಬಾಬು ಅವರೇ ಇಂಥದ್ದೊಂದು ಅನುಮಾನ ಹೊರಹಾಕ್ತಿದ್ದಾರೆ. ನಿಜಕ್ಕೂ ರಾಜಧಾನಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಲಕ್ಷದ ಲೆಕ್ಕದಲ್ಲಿದೆಯಾ? ಬೆಂಗಳೂರಿನಲ್ಲೇ ಇಷ್ಟು ಸೋಂಕಿತರಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಎಷ್ಟೆಲ್ಲ ಸೋಂಕಿತರಿರಬಹುದು? ಇಂಥ ಅನುಮಾನದ ಮಧ್ಯೆನೇ ಮತ್ತೂ ಒಂದು ಪ್ರಶ್ನೆ ಎದುರಾಗುತ್ತೆ. ಅದುವೇ ಕೊರೋನಾ ಸೋಂಕಿತರ ಸಂಖ್ಯೆಯನ್ನ ಹೀಗೆ ಅಂದಾಜು ಮಾಡೋದಕ್ಕೆ ತಜ್ಞರು ಬಳಸೋ ಮಾದರಿ ಏನು? ಇದಕ್ಕಾಗಿ ಯಾವ ಮಾನದಂಡ ಬಳಸ್ತಾರೆ ಗೊತ್ತಾ? ಈ ಪ್ರಶ್ನೆಗಳ ಜಾಡು ಹಿಡಿದು ಹೊರಟ್ರಷ್ಟೇ ಬೆಂಗಳೂರಿನ 2.23 ಲಕ್ಷ ಸೋಂಕಿತರ ಸತ್ಯ ಕಣ್ಣಿಗೆ ರಾಚೋದು. ಬೆಂಗಳೂರಿನಲ್ಲಿ ನಿಜಕ್ಕೂ 2.23 ಲಕ್ಷ ಸೋಂಕಿತರು ಇದ್ದಾರಾ? ಹೀಗೆ ಸೋಂಕಿತರ ಸಂಖ್ಯೆಯನ್ನ ಅಂದಾಜು ಮಾಡೋದು ಹೇಗೆ ಅದನ್ನ ತೋರಿಸ್ತೀವಿ. ರಾಜಧಾನಿ ಬೆಂಗಳೂರಲ್ಲಿ ನಿಜಕ್ಕೂ 2.23 ಲಕ್ಷ ಸೋಂಕಿತರು ಇದ್ದಾರಾ? ಅಷ್ಟಕ್ಕೂ ಹೀಗೆ ಸೋಂಕು ಸಂಖ್ಯೆಯನ್ನ ವಿಜ್ಞಾನಿಗಳು ಲೆಕ್ಕ ಹಾಕೋದು ಹೇಗೆ ಅದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರಿನ 2.23 ಲಕ್ಷ ಸೋಂಕಿತರು ದೃಢೀಕೃತ ಸೋಂಕಿತರಲ್ಲ. ನೋಡಿ, 2.2 ಅಂತ ಏನ್ ಹೇಳಿದೀವೋ ಈಗಿರೋ ನಂಬರ್ ಆಫ್ ದೃಢಪಟ್ಟಿರೋ ಕೇಸ್ಗಳು ನೋಡ್ಕೊಂಡ್ರೆ ಎಷ್ಟು ಜನಕ್ಕೆ ಸೋಂಕು ಬಂದು ಅವರಿಗೆ ಬರುವಂತಹ ಚಾನ್ಸಸ್ ಇದೆ ಅನ್ನೋ ಸಂಭಾವನೆಯ ಒಂದು ಅಂದಾಜು. ಬೆಂಗಳೂರಿನಲ್ಲಿ 2.23 ಲಕ್ಷ ಮಂದಿ ಕೊರೋನಾ ಸೋಂಕಿತರಿದ್ದಾರೆ. ಇಂಥದ್ದೊಂದು ಲೆಕ್ಕಾಚಾರವನ್ನ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞರು ಹೇಳ್ತಿದ್ದಾರೆ. ಹಾಗಂತ ಇವರೆಲ್ಲ ದೃಢೀಕರಿಸಲ್ಪಟ್ಟ ಕೊರೋನಾ ಸೋಂಕಿತರಲ್ಲ. ಇದು ಸೋಂಕು ದೃಢಪಟ್ಟವರಲ್ಲ, ಇದು ರಿಪೋರ್ಟೆಡ್ ಕೇಸಸ್ ಕೂಡ ಅಲ್ಲ. ಇದು ಸೋಂಕು ಬಂದಿರಬಹುದು ಅನ್ನೋ ಒಂದು ಅಂದಾಜಿರುವಂತವ್ರು. ಇದು ಹೇಗಾಗುತ್ತೆ ಅಂದ್ರೆ, ಇನ್ಫೆಕ್ಷನ್ ಬಂದಿರೋರಿಗೆಲ್ಲ ಲಕ್ಷಣ ಬರೋದಿಲ್ಲ, ಲಕ್ಷಣ ಬಂದಿರೋರೆಲ್ಲ ರಿಪೋರ್ಟ್ ಆಗಲ್ಲ, ರಿಪೋರ್ಟ್ ಆಗಿರೋರಿಗೆಲ್ಲ ಡಯಾಗ್ನೋಸ್ ಆಗಲ್ಲ. ಸೋಂಕು ಬಂದಿರಬಹುದು ಅನ್ನೋ ಅಂದಾಜಿನ ಸಂಖ್ಯೆಯೇ 2.23 ಲಕ್ಷ ಇದೆ. ಅಂದ್ರೆ ಇಡೀ ಬೆಂಗಳೂರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಿದ್ರೆ 2.23 ಲಕ್ಷ ಮಂದಿಯಲ್ಲಿ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಬಹುದು ಅನ್ನೋ ಲೆಕ್ಕಾಚಾರ. ಇದೇ ಲೆಕ್ಕಾಚಾರದಲ್ಲಿ ನೋಡಿದ್ರು ಕೊರೋನಾ ಸೋಂಕಿತರ ಸಂಖ್ಯೆ ಸರ್ಕಾರ ಹೇಳ್ತಿರೋ ಅಧಿಕೃತ ದಾಖಲೆಗಿಂತಲೂ 10 ಪಟ್ಟು ಹೆಚ್ಚೇ ಇದೆ. ಅಷ್ಟಕ್ಕೂ ವಿಜ್ಞಾನಿಗಳು ಹಾಗೂ ಸಾಂಕ್ರಾಮಿಕ ರೋಗ ತಜ್ಞರು ಹೀಗೆ ಅಂದಾಜು ಸೋಂಕಿತರನ್ನ ಲೆಕ್ಕ ಹಾಕೋಕೆ ಬಳಸೋ ಮಾನದಂಡಗಳೇನು ಗೊತ್ತಾ? ಇದಕ್ಕೆ 3 ಮಾನದಂಡಗಳಿವೆ. ಮಾನದಂಡ 1, R0 ಮಾದರಿ ಬಳಕೆ. R0 ಅಂದ್ರೆ ಬೇಸಿಕ್ ರಿಪ್ರೊಡಕ್ಷನ್ ನಂಬರ್. ಈ ಮಾನದಂಡವನ್ನ ಬಳಸಿ ಎಷ್ಟು ಮಂದಿಗೆ ಕೊರೋನಾ ಸೋಂಕು ಮುಂದಿನ ದಿನಗಳಲ್ಲಿ ಬರಬಹುದು ಅನ್ನೋ ಲೆಕ್ಕಾಚಾರ ಹಾಕಬಹುದು. ಒಂದು ಗುಂಪಿನಲ್ಲಿರುವ ಎಲ್ಲರೂ ಸೋಂಕಿಗೆ ಒಳಗಾಗೋ ಸಾಧ್ಯತೆ ಇದ್ದಾಗ ಆ ಸೋಂಕು ಒಬ್ಬ ರೋಗಿಯಿಂದ ಎಷ್ಟು ಮಂದಿಗೆ ನೇರವಾಗಿ ಹರಡುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಕೊರೋನಾ ಪ್ರಕರಣಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಒಂದು R0 ಅಂತ ಹೇಳ್ತೀವಿ. R0 ಅಂದ್ರೆ ಒಬ್ಬ ಮನುಷ್ಯನಿಂದ ಎಷ್ಟು ಜನಕ್ಕೆ ಇದು ಸೋಂಕು ಹರಡಬಹುದು ಅಂತ. ಮಾನದಂಡ 2, ಇನ್ಫೆಕ್ಷನ್ ಟು ಕೇಸ್ ರೇಷಿಯೋ. ಎರಡನೇ ಮಾನದಂಡ ಇನ್ಫೆಕ್ಷನ್ ಟು ಕೇಸ್ ರೇಷಿಯೋ ಅಂದ್ರೆ ಸೋಂಕು ತಗುಲಿರೋ ಕೆಲವೇ ಮಂದಿಯಲ್ಲಿ ಗುಣಲಕ್ಷಣಗಳ ಮೂಲಕ ಅದು ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಇನ್ಫೆಕ್ಷನ್ ಟು ಕೇಸ್ ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ 100 ಜನಕ್ಕೆ ಈ ಸೋಂಕು ತಗುಲಿದ್ರೆ ಯಾರಿಗೋ ಒಬ್ಬರಿಗೆ ರಿಪೋರ್ಟೆಡ್ ಕೇಸ್ ಅಂತ ಬರುತ್ತೆ. ಅದು ಒಂದು ರೀತಿ ಎಸ್ಟಿಮೇಷನ್. ಮಾನದಂಡ 3, ಇನ್ಫೆಕ್ಟೆಡ್ ಫ್ಯಾಟಾಲಿಟಿ ರೇಷಿಯೋ. ಮೂರನೇ ಮಾನದಂಡ ವೈರಸ್ ಎಷ್ಟು ಅಪಾಯಕಾರಿ ಅನ್ನೋದನ್ನ ಹೇಳುತ್ತೆ.
ಅಂದ್ರೆ ಸೋಂಕಿತರಲ್ಲಿ ಎಷ್ಟು ಮಂದಿ ಕೊರೋನಾಗೆ ಬಲಿಯಾಗ್ತಾರೆ ಅನ್ನೋ ಮರಣ ಸಂಖ್ಯೆಯ ಅನುಪಾತವನ್ನ ಇಲ್ಲಿ ಬಳಸಲಾಗುತ್ತೆ. ಇನ್ಫೆಕ್ಟೆಡ್ ಫೆಟಾಲಿಟಿ ರೇಟ್, ಇನ್ಫೆಕ್ಷನ್ ಫೆಟಾಲಿಟಿ ರೇಟ್ IFR ಅಂದ್ರೆ ಒಂದು ಡೆತ್ ಇದ್ರೆ ಎಷ್ಟು ಈಗ ಅದರಿಂದ ಕೊರೋನಾ ಪ್ರಕರಣಗಳು ಬಂದ್ರೆ ಒಂದು ಡೆತ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಈಗ ICMR ಅಧ್ಯಯನದ ಪ್ರಕಾರ 0.8 ಅಂತ ಬಂದಿದೆ. ಅದ್ರ ಪ್ರಕಾರ 0.8 ಇದ್ರೆ 100ಕ್ಕೆ 0.8 ಡೆತ್ ಆಗುತ್ತೆ ಅಂತ ಅರ್ಥ. ಸೊ 0.8 ಆಗ್ಲಿಕ್ಕೆ 100 ಇನ್ಫೆಕ್ಷನ್ ಇರಬೇಕು ಅನ್ನೋದು ಅರ್ಥ ಆಗುತ್ತೆ. ಈ ತರ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಕೊರೋನಾ ಹೇಗೆ ಹರಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು. ಆರೋಗ್ಯ ಸಚಿವರು ಹಾಗೂ ಸರ್ಕಾರ ಮಾಡಬೇಕಾಗಿರೋದು ಏನು? ಸೋಂಕಿನ ವೇಗವನ್ನ ಮಟ್ಟ ಹಾಕೋದು ಹೇಗೆ? ಅದನ್ನ ತೋರಿಸ್ತೀವಿ. ಲಕ್ಷ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆಯಾಗೋಕೆ ಮುಂಚೆ ಸರ್ಕಾರ ಏನ್ ಮಾಡಬೇಕು, ಮುಂದಿನ 2 ತಿಂಗಳ ಗಡುವಿನಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. TTT ಮಾದರಿಯ ಸಮರ್ಪಕ ಬಳಕೆ ಆಗಬೇಕಿದೆ. ಏನ್ ಮೊದಲಿಂದ ಈ 3T ಸ್ಟ್ರಾಟಜಿ ಅಂತ ಮಾಡಿದೀವೋ ಅದನ್ನ ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗ್ಬೇಕಷ್ಟೆ. ಹೌದು, TTT ಟೆಸ್ಟ್, ಟ್ರೇಸ್, ಟ್ರೀಟ್ ಅನ್ನೋ ಮಾದರಿಯನ್ನ ಸಮರ್ಪಕವಾಗಿ ಬಳಸಬೇಕಿದೆ. ಹುಡುಕು, ಪರೀಕ್ಷಿಸಿ, ಚಿಕಿತ್ಸೆ ನೀಡು ಅನ್ನೋ ಜಾಡು ಹಿಡಿದಿದ್ದಾಗ ರಾಜ್ಯದಲ್ಲಿ ಸೋಂಕು ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆನೇ ಇತ್ತು. ಆದ್ರೆ ಈ ಮಾದರಿಯನ್ನ ಸರ್ಕಾರ ಸಮರ್ಪಕವಾಗಿ ಬಳಸೋದನ್ನ ನಿಲ್ಲಿಸಿದ ಮೇಲೆ ಸೋಂಕು ಪ್ರಮಾಣ ಹಾಗೂ ಸೋಂಕಿನ ವೇಗ ಹೆಚ್ಚಾಗ್ತಿದೆ. ಅಷ್ಟಕ್ಕೂ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಮುಂದಿನ 2 ತಿಂಗಳಲ್ಲಿ ಮಾಡಬೇಕು ಗೊತ್ತಾ? ಈಗ ಮೊದಲೇ ಹೇಳಿದಾಗೆ ಆ 2.2 ಲಕ್ಷ ನಿಜವಾಗ್ಲೂ ಇವಾಗ ಸೋಂಕು ಇದೆ ಅಂತ ಅರ್ಥ ಅಲ್ಲ, ಇದರ ಸಂಭಾವನೆ ಇದೆ ಅಂತ ಅರ್ಥ. ಅಂದ್ರೆ 100 ಇನ್ಫೆಕ್ಷನ್ಗೆ ನಾವು 1 ಹುಡುಕ್ತಾ ಇದೀವಿ. ಈಗ ನಾವು ಜಾಸ್ತಿ ಹುಡುಕ್ಬೇಕು ಅಂದ್ರೆ ನಮ್ಮ ಟೆಸ್ಟಿಂಗ್ ಸ್ಟ್ರಾಟಜಿ ಏನಿದೆ ಅದನ್ನ ಚೆನ್ನಾಗಿ ಮಾಡ್ಬೇಕು, ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಈಗ ಸರ್ಕಾರ ಆಗ್ಲೇ ಮಾಡ್ತಾ ಇದೆ. ರ್ಯಾಪಿಡ್ ಟೆಸ್ಟ್ ನ ಇನ್ನೂ ಜಾಸ್ತಿ ಎಂಪ್ಲಾಯ್ ಮಾಡ್ಬೇಕು. ರಿಪೋರ್ಟ್ ನ ಇಮಿಡಿಯೇಟ್ ಆಗಿ ಬರಬೇಕು. ಬಂದ ಕೂಡಲೇ ಅವ್ರನ್ನ ಐಸೋಲೇಷನ್ ಮಾಡಬೇಕು. ನಂತರ ಅವ್ರ ಕಾಂಟ್ಯಾಕ್ಟ್ಸ್ ನ ಟ್ರೇಸ್ ಮಾಡಿ ಮತ್ತೆ ಸಿಂಪ್ಟಮ್ಸ್ ಬಂದ್ರೆ ಅವ್ರಿಗೆ ಟೆಸ್ಟ್ ಮಾಡಬೇಕು. ಸೊ ಏನ್ ಮೊದಲಿಂದ ಈ 3T ಸ್ಟ್ರಾಟಜಿ ಅಂತ ಮಾಡಿದೀವೋ ಅದನ್ನ ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗ್ಬೇಕಷ್ಟೆ. ಸರ್ಕಾರ ಒಂದರಿಂದಲೇ ಕೊರೋನಾವನ್ನ ಮಟ್ಟ ಹಾಕುವುದಕ್ಕೆ ಸಾಧ್ಯವಿಲ್ಲ. ಕೊರೋನಾ ಸೋಂಕು ಪ್ರಮಾಣ ಲಕ್ಷಗಳಲ್ಲಿ ಏರಿಕೆ ಕಾಣಬಾರದು ಅಂದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಮಾಸ್ಕ್ ಅನ್ನ ಧರಿಸಿ, ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.